ರೀ ನಮಸ್ಕಾರ ಸರ್. ನಾನು ಶ್ರೀನಿವಾಸ್ ಅಂತ. ಹೇಳ್ರಿ ಈಗ ನಿಮ್ಮ ಬಗ್ಗೆ ಹೇಳ್ರಿ. ನಮ್ಮ ಬಗ್ಗೆ ಏನೈತ್ರಿ? ನೀವಾಗ ಎದಕ್ ಮಾಡ್ತೀರಿ? ಇಲ್ಲ ಇಂತಂದ್ ಹೇಳಿದ್ರೆ ನಾವು ಇಲ್ಲ ಇಲ್ಲ ನಿಮ್ಮ ಬಗ್ಗೆ ಸೋತ್ರಿ, ನೀವು ಸೋದ. ನಾ ಸೋತಿಲ್ಲ ಸರ್. ಅಲ್ಲ ಜನರು ಸೋತಾರ ಅಲ್ರಿ. ನಾವು ದುಡ್ಡು ಹಂಚಿಲ್ಲ ಯಾರಿಗ 1 ರೂಪಾಯಿ. ನಿಮ್ಮ ಬಗ್ಗೆ ನಮ್ಗೊಂದು ವಿಷಯ ಗೊತ್ತಾಯ್ತು. ಏನ್ ಹೇಳ್ರಿ? ಇದು ಜೈ ಪ್ರಜಾಕಿ ಪಕ್ಷ ಅಂತ, ಉಪೇಂದ್ರ ಪಕ್ಷ ಅಂತ. ಉಪೇಂದ್ರ ಪಕ್ಷ ಅಲ್ಲ, ಅದು ತಪ್ಪಾದೈತು. ಉಪೇಂದ್ರ ಸ್ಥಾಪಕರು ಅಷ್ಟೇ ಅಲ್ಲ, ಏನಲ್ಲ ಅಲ್ಲ, ಸರಿ ಜನರು ಇಲ್ಲ ಏನಲ್ಲ. ಒಂದು ನಿರ್ಣಯ ತಗೊಂಡ್ರೆ ಒಂದು ಅಧಿಕಾರ ಜನರ ಕೈ ಇರ್ಬೇಕಂದ್ರೆ, ಆಡಳಿತ ಇರ್ಬೇಕಂದ್ರೆ ಅವ್ರ ಉದ್ದೇಶ ಎಲ್ಲರೂ ಬರ್ಬೋದು. ಆಯ್ತು, ಒಳ್ಳೇದು. ಪ್ರಜಾಕಿ ಪಕ್ಷ ಸ್ಥಾಪನೆ ಮಾಡಿದ ಯಾರು? ಸ್ಥಾಪಕರು ಉಪೇಂದ್ರ ಸರ್. ಮತ್ತೆ ಓಕೆ, ಈಗ ಮೊನ್ನೆ ಸಿಂಧೂರಾಗ ನಿಂತಿರಂತಲ್ಲ, ನಿಜಗುಣಯ್ಯ ಪ್ರಜಾಕಿ ಅಲ್ಲ, ನಿಮ್ಮ ಹೆಸರು ನಿಜಗುಣಯ್ಯ, ನಿಮ್ಮ ಅಪ್ಪರ ಹೆಸರು ಗುಂಡಯ್ಯಸ್ವಾಮಿ ನಿಜಗುಣಯ್ಯ ಅಂತ ನಿಂತಿರಂತ ನೀವು. ಇಲ್ಲಿ ಸಿಂಧೂರು ಕ್ಷೇತ್ರಕ್ಕೆ ನಿಂತಿರಲ್ರಿ. ಈಗ ಅದ್ರ ಬಗ್ಗೆ ಹೇಳ್ರಿ ನಮಗೆ. ಅದ್ರ ಬಗ್ಗೆ ಏನೈತ್ರಿ? ಈಗ ಅದ್ರ ಕೇಳ್ರಿ ಒಂದು ನಿಮಿಷ. ಇನ್ನೊಂದು, ಮೊನ್ನೆ ಸಿಂಧೂರು ಎಲೆಕ್ಷನ್ದಾಗ ಹಂಪನಗೌಡ, ಅದು ಕಾಂಗ್ರೆಸ್ಸು, BJPಯಿಂದ ಕರಿಯಪ್ಪ, ನಮ್ಮ ಕುಮಾರಸ್ವಾಮಿ ಪಕ್ಷ ಯಾವುದು JDS ಇಂದ ನಾಡಗೌಡ, ವೆಂಕಟರಾವ್ ನಾಡಗೌಡ ನಿಂತರು. ಮಾಜಿ ಏನಂತರು? ಮಾಜಿ ಶಾಸಕರಲ್ಲ, ಮಾಜಿ ಮಂತ್ರಿಗಳು. ನಾಡಗೌಡ ಜವಳಗಿರಿ ಧನಿ ಆತ 3 ಕ್ಷೇತ್ರ ಬಿದ್ದನಂತ. ನೀವು ನಿಂತಿರಂತ. ಪ್ಲಸ್ ಜನಾರ್ದನ ಪಕ್ಷದಿಂದ ಯಾರು ನಿಂತಿರಂತ? ಮಲ್ಲಿಕಾರ್ಜುನ ಅವ್ರದ್ದು ಹುಟ್ಟಿದಬ್ಬದಂಗೆ ಐತೆ. ಆಯ್ತು, ಇಲ್ಲಿ ಅದಿರ್ಲಿ ನಾಡಗೌಡರಿಗೆ ನೀವು ಶುಭಾಶಯಗಳು. ಓಕೆ ಓಕೆ. 3ನೇ ಸ್ಥಾನ ಬಿದ್ದನಂತ. ಅವೆಲ್ಲ ಮಾತಾಡಬಾರ್ದು ಸರ್. ಇಲ್ಲಿ ನೀವು ನಮ್ಮ ಬಗ್ಗೆ ಅಷ್ಟೇ ಮಾತಾಡಿ, ಇನ್ನೊಬ್ಬರ ಬಗ್ಗೆ ನಾವು ಜೈ ನಾಡಗೌಡ್ರಿ ಕೂಡ ನಾನು ಎಲ್ಲ ಸಿಗರೇಟ್ಸಿದ್ವಿ ರೀ. ನಾಡಗೌಡ ನನಗೆ 9 ಸಿಗರೇಟ್ ಸಾಲಿದ್ದ. ಮತ್ತೆ ನಾನು ಇಲ್ಲೇನು ಒಯ್ಕೊಂಡು ಹೇಳ್ತೀನಿ ನಾನು ಅಂತ ಮಿನಿಸ್ಟ್ರೇನು ಅಲ್ಲೋ. ನನ್ನಂತ ಸಿಗರೇಟ್ ತೊಗೊಂಬಿಟ್ರೆ ಪ್ಯಾಕೆಟು ಅಂತ ಮಿನಿಸ್ಟ್ರ್ ಅಂತ ದನಿ. ಸರಿ, ಇಲ್ಲಿ ಹೇಳಪ್ಪ, ಎಷ್ಟು ಓಟ್ ಬಿದ್ದ ನಿಮಗೆ? ನಮ್ಗೆ 858. ಅಲ್ಲ, ನೀವೇ ನಿಂತಿರಲ್ರಿ. ಮತ್ತೆ ನೀವು ಎಷ್ಟು ತಿರುಗಿರಿ? ನಿಜ 165 ಹಳ್ಳಿ ಮನೆಗೆ ಹೋಗಿ ಹೇಳಿನ್ರಿ. ನಮ್ಮ ಪಕ್ಷ ನಮ್ದು ಏನೈತ್ರಿ ಅಂದ್ರ, ನಮ್ಮ ಉದ್ದೇಶ ಏನೈತಪ್ಪ ಅಂತಂದ್ರ, ಉತ್ತಮ ಪ್ರಜಾಕೀಯ ಪಕ್ಷ ಜನರಿಗೆ ಅರಿವು ಉಣಿಸ್ಬೇಕು. ದುಡ್ಡು ಯಾರಿಗಾರ ಹಾಕ್ರಿ ನೀವು ದುಡ್ಡು. 146 ತಿರುಗಿ ಎಷ್ಟು ಓಟ್ ಬಿದ್ದವ್ರಿ? 853. ಹೆಂಗ್ ಬಿದ್ದವ್? ಅವ್ರಿಗೆ ಬೇಕೈತೆ, ಅದು ಅಳವಡಿಸ್ಕೊಂಡಾರ. ಯಾಕಪ್ಪ ಅಂದ್ರ ಜನರಿಗೆ ಬೇಕದು ಪಕ್ಷ, ನಮ್ಗೆ ಬೇಕಂತ ಹಾಕ್ಯಾರ. ಇನ್ನು ಮುಂದೆ 28 ಆಗ್ಬೋದು, ನಾಳೆ 8 ಲಕ್ಷ ಆಗ್ಬೋದು. ಇಡೀ ಕರ್ನಾಟಕ, ಇಡೀ ಭಾರತ ದೇಶನೂ ಚೇಂಜ್ ಆಗ್ಬೋದು. ಯಾಕಪ್ಪ ಅಂತಂದ್ರ ಉತ್ತಮ ಪ್ರಜಾಕೀಯ ಜನರಲ್ಲಿ ಜನರ ಆಡಳಿತ ಇರ್ತಕ್ಕಂಥ ಒಂದು ಉದ್ದೇಶ. ಹೌದಲ್ಲ ಸರ್? ಮತ್ತ ಧರ್ಮ ಇಲ್ಲಿ ಯಾವುದೂ ಇಲ್ಲ. ಈ ಧರ್ಮ ನೋಡು, ಇದು ಜಾತಿ ಧರ್ಮ ಯಾವುದೂ ಇಲ್ಲ. ಸುಳ್ಳು. ಎಲ್ಲ ಧರ್ಮ ಇದಾವೆ. ಅವ್ರವ್ರ ಪಾಡಿಗೆ ಮನೆಗಿರ್ಬೇಕು, ಹೊರಗಡೆ ಇರಬಾರ್ದು ಅಂಬುದೇ ನಮ್ಮ ಉದ್ದೇಶ. ಹೌದು, ಹೊರಗಿದಾವಲ್ಲ ಧರ್ಮಗಳು. ಹಲೋ.